ನೀವು ನೋಡ್ತಾ ಇದ್ದೀರಾ ಡಿವಿಜಿ ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತಿನಿಂದ ನಿಮ್ಮೆಲ್ರಿಗೂ ಒಂದು ಸಂತಸದ ದಿನ ಅಂತ ಹೇಳಿದ್ರು ತಪ್ಪಾಗಲಾರದು. ಇನ್ನು ಮುಂದೆ ಏನ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ನೀವು ಹಾಯ್ ಅಂತ ಕಳಿಸಿದ್ರೆ ನಾವು ಈ ಕಡೆಯಿಂದ ಒಂದು ಲಿಂಕ್ ಅನ್ನು ಕಳಿಸ್ತೀವಿ. ಆ ಲಿಂಕ್ ಅನ್ನು ಕಳಿಸಿದ್ವಿ ಅಂತ ಹೇಳಿದ್ರೆ ಆ ಲಿಂಕ್ ಅಲ್ಲೇ ಒಂದು ಆ್ಯಪ್ ಆಗುತ್ತೆ. ಆ ಆ್ಯಪ್ ಇಂದ 108 ಚಾನಲ್ಗಳು ರನ್ ಆಗುತ್ತೆ. ಆ 108 ಚಾನಲ್ಗಳಲ್ಲಿ ಎರಡನೇ ಚಾನಲ್ ನಂಬರ್ ನಮ್ದಾಗಿರುತ್ತೆ. ಮೊದಲನೇ ಚಾನಲ್ ಆವಿಷ್ಕಾರ್, ಎರಡನೇ ಚಾನಲ್ ಡಿವಿಜಿ ವಾಯ್ಸ್ ಆಗಿರುತ್ತೆ. ದಿನದ 24 ಗಂಟೆಯೂ ಸಹ ನೀವು ನಮ್ಮ ಟಿವಿಯನ್ನು ನೋಡಬಹುದು. ಅದೇ ರೀತಿಯಾಗಿ ಲೋಕಲ್ ಕೇಬಲ್ಗಳಲ್ಲೂ ಸಹ ನಮ್ಮ ಸುದ್ದಿವಾಹಿನಿ ನಿಮಗೆ ಲಭ್ಯವಿದೆ. ಹಾಗಾಗಿ ರಾಜ್ಯದ ಯಾವುದೇ ವಿಷಯವಿದ್ದರೂ ಸಹ ನೇರವಾಗಿ ನಮ್ಮ ವಾಟ್ಸಪ್ಗೆ ಹಾಕುವುದರ ಮುಖಾಂತರ ಅದರ ಮೂಲ ದಾಖಲೆಗಳನ್ನ, ಅಂದ್ರೆ ಯಾವುದೇ ಒಂದು ವಿಡಿಯೋ ಕಳಿಸ್ತೀರಾ ಅಂತ ಹೇಳಿದ್ರೆ ಅದರ ಸಂಕ್ಷಿಪ್ತ ವಿವರಣೆಯನ್ನ ನೀವು ಕೆಳಗಡೆ ಕೊಡಬೇಕಾಗುತ್ತೆ. ಇಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ಕೆಲವು ತಪ್ಪುಗಳನ್ನ ಇನ್ನು ಮುಂದೆ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಇನ್ನೂ ಸಹ ರಾಜ್ಯದಲ್ಲಿ ನಾವು ಕೆಲವು ಜಿಲ್ಲೆ, ಕೆಲವು ತಾಲೂಕಿನ ವರದಿಗಾರರನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ಏನು ಇನ್ನು ಉಳಿದಿರ್ತಕ್ಕಂಥ ಜಿಲ್ಲೆ ಯಾರಿಗೆ ಪತ್ರಿಕೋದ್ಯಮದಲ್ಲಿ ಅಥವಾ ನಮ್ಮ ವಾಹಿನಿಯಲ್ಲಿ ಕೆಲಸ ಮಾಡಲು ಇಷ್ಟವಿದೆಯೋ, ಆಸಕ್ತಿ ಇದೆಯೋ ಅಂಥವರು ನಮ್ಮ ನಂಬರಿಗೆ ಕರೆ ಮಾಡಿ ಮಾಹಿತಿಯನ್ನು ತಿಳ್ಕೋಬಹುದು. ಹಾಗೆ ರಾಜ್ಯದ ಯಾವುದೇ ಡಿಸ್ಟಿಕ್ ತಾಲೂಕುಗಳಾದರೂ ಸಹ ನಮ್ಮ ಸುದ್ದಿವಾಹಿನಿಯಲ್ಲಿ ಕೆಲಸ ಮಾಡಲು ತೊಂದರೆ ಇಲ್ಲ ಅಂತ ಹೇಳ್ತಾ, ನಾನು ನಿಮ್ಮ ಡಿವಿಜಿ ವಾಯ್ಸ್ ಸಂಪಾದಕ ಕರಿಯಪ್ಪ TS. ನಮಸ್ಕಾರ.